ಹೇ ಇಶಾನ್, ಇವತ್ತು ಔಟ್ಫಿಟ್ ಹಾಕೊಂಡಿನ RCB ಪರೇಡಿಗೆ ರೆಡಿ ಆಗ್ತಿದ್ದೀವಿ. ಹೆಂಗೈತೆ ನೋಡಿ. ಪರೇಡಿಗೆ ಹೋಗೋಣ ಬನ್ನಿ. ಫುಲ್ಲು ಜನ, ಜಾತ್ರೆ ಇಲ್ಲಿ. ಟಿಕೆಟ್ ತಗೊಳ್ಳೋಕೆ ನಿಂತಿದ್ವಿ. ಇವರೆಲ್ಲ ಇಲ್ಲಿಂದನೇ ಹಾರೋಣ ಅಂತ ಪ್ಲ್ಯಾನ್ ಹಾಕಿದ್ರು, ಆಗಲಿಲ್ಲ. ಹೆವಿ ಜನ ಮಾತ್ರ. ಕಂಟೆ ಎಲ್ಲ ಬಾರಿಸ್ತಿದ್ರು, ನೋಡ್ಕೊಂಡು ಈಗ ಒಳಗೆ ಹೋಗೋದೆ. ಇನ್ನೇನು ಒಳಗೆ ಬಂದೇ ಬಿಟ್ವಿ. ಫುಲ್ ಹೆವಿ ರಶ್ ಇತ್ತು. ಸೀಟ್ ಸಿಕ್ತು, ಆರಾಮ ಕೂತ್ಕೊಂಡಿದ್ದೀವಿ. ಎಲ್ಲ ಮಸ್ತಿದೆ. ಬ್ಯಾಕ್ಗ್ರೌಂಡ್ ಎಲ್ಲ ಕ್ರೇಜಿ ಆಗೈತೆ. ಸ್ಟೇಡಿಯಮ್ಮು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ಕ್ರೇಜಿಗೈತೆ ನೋಡಿ. ಸೈಕ್ ಮಾತ್ರ ಚೇರೆಲ್ಲ ಸಿಕ್ಕೈತೆ, ಆರಾಮ್ ಸೀಟ್ ಸಿಕ್ಕೈತೆ, ಕೂತಿದ್ದೀವಿ. ಕ್ರೇಜಿ ಆಗೈತೆ. ನೋಡ್ಕೊಂಡು ಬೇಗ ವಿರಾಟ್ ಕೊಹ್ಲಿ ಕಾಯ್ತಿದ್ದೀವಿ. ನೋಡ್ಕೊಂಡು ಹೋಗ್ತಾ ಇರೋದೆ. ಫುಲ್ DK ಚಾನ್ಸ್ ಆದಮೇಲೆ ವಿರಾಟ್ ಕೊಹ್ಲಿ ಎಂಟ್ರಿ ಆಯಿತು. ನೋಡಿ, ಎತ್ತಾನೆ ಕಪ್ಪಿಗೆ, ಎತ್ತದೆ ಅವನೀಗ. ಕಪ್ ಎತ್ತಿ ಎಲ್ಲರಿಗೂ ತೋರಿಸಿ ಕ್ರೇಜಿ ವಿರಾಟ್ ಕೊಹ್ಲಿಗೋಸ್ಕರ ಫುಲ್ ಫ್ಯಾನ್ಸ್ ವೇಟ್ ಮಾಡ್ತಿದ್ರು. ಬಂದ ವಿರಾಟ್ ಕೊಹ್ಲಿ. ಹೆವಿ ರೆಸ್ಪೆಕ್ಟ್ ಇತ್ತು. ಆದರೆ ಈ ಟೈಮಲ್ಲಿ ಫುಲ್ ಹೆವಿ ರಶ್ಶು, ತಳ್ಳಾಟ ಆಗಿರು, ಚೇರ್ ಗೀರ್ ಎಲ್ಲ ಮುರಿದಾಗ್ತಿದ್ರು ನಮ್ಮ ಹಿಂದೆ. ಟಿಮ್ ಡೇವಿಡ್ ಮಾತ್ರ ಹೆವಿ ಕ್ರೇಜಿ ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡ್ಕೊಬಿಟ್ಟ. ಹೆವಿ ಫುಲ್ ರೆಸ್ಪೆಕ್ಟ್ ಗುರು, ಫುಲ್ ರೆಸ್ಪೆಕ್ಟ್. ಅಕ್ಕನ ಕ್ರೇಜಿ ಇತ್ತು. ಎಲ್ಲ ಪ್ಲೇಯರ್ಸು ನಮ್ಮ ಹತ್ರನೇ ಬಂದಿದ್ರು. ಏನು ಗ್ಲೋ ಹೊಡಿತಿದ್ರು, ಏನು ಶೈನ್ ಹೊಡಿತಿದ್ರು. ಅಪ್ಪ ನೋಡ್ಕೊಂಡು ಖುಷಿ ಆಯಿತು. ಇನ್ನೆಲ್ಲ ನೋಡಿದ್ವಿ. ಇನ್ನು ಹೊರಟದೆ ಅಂತ ತಿರುಗಿದ್ವಿ, ಆದರೆ ಬಿಡ್ತಿರ್ಲಿಲ್ಲ. ಫೈರ್ ವರ್ಕ್ಸ್ ಎಲ್ಲ ನೋಡ್ಕೊಂಡು ಇನ್ನೇನು ಎಲ್ಲ ನೋಡಾಯಿತು. ಇನ್ನೇನು ಆಚೆ ಹೋಗ್ಬೇಕಿತ್ತು. ಆಚೆನೇ ಬಿಡ್ತಿರ್ಲಿಲ್ಲ ನಮಗೆ. ಆಚೆ ಹೋಗ್ಬೇಕಿತ್ತು. ಹೆವಿ ಎಲ್ಲ ಚೇರ್ ಗೀರ್ ಮುರಿದು ಮಕ್ಕಳೆಲ್ಲ ಬಿದ್ದೋಗಿ ಅಪ್ಪ ನ್ಯೂಸಲ್ಲೆಲ್ಲ ಬರ್ತಿತ್ತು. ಹೆದರಿಕೆ ಆಗ್ತಿತ್ತು. ಮನೆಯಿಂದ 100 ಫೋನ್ ಕಾಲು. ಆಚೆ ಹೋಗ್ಬಿಡ್ತಿರ್ಲಿಲ್ಲ. ಆವಾಗ ಈ ಅಕ್ಕ ಸಿಕ್ತು ನಮಗೆ. ಯಾರೋ ಗ್ರೇಟು. ಈ ಅಕ್ಕನ ಸಹಾಯದಿಂದ ಹೋದ್ವಿ ಆಚೆ ಬಂದು ನೋಡಿದ್ರೆ ಏನೂ ಇಲ್ಲ, ಮೆಟ್ರೋನೂ ಇಲ್ಲ, ಏನಿಲ್ಲ, ಬರೀ ಆ್ಯಂಬುಲೆನ್ಸ್ಗಳು. ಹೆದರಿಕೆ. ಹಂಗೆ ಆಚೆ ಬಂದು ನಮ್ಮ ಒಂದು ಪೊಲೀಸವರು ಹೆಲ್ಪ್ ಮಾಡಿದರು ಆಚೆ ಬರೋಕ್ಕೆ. ಆ ಪೊಲೀಸವ್ರಿಗೆ ಥ್ಯಾಂಕ್ ಯು ಹೇಳೋಣ ಅಂತ ಬಂದೆ. ಅವರು ಸಿಕ್ಕಿದ್ರು. ಸಿಕ್ಕಾದ್ಮೇಲೆ ಸರ್ ಬಸ್ ಸ್ಟ್ಯಾಂಡಲ್ಲಿ ಸರ್ ಇಲ್ಲಿ ಅಂತ ಕೇಳಿದ್ವಿ. ಫಸ್ಟ್ ಇಲ್ಲ ಅಂದರು. ಆಮೇಲೆ ಕೈಗೆ ಕೊಟ್ಟು ಸರ್ ನಾನು ಸರ್ ಅಂದ. ಆಮೇಲೆ ಹಂಗಾದ್ರೆ ಸೀದಾ ಹೋಗೋ ಕಡೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ, ಹೋಗು ಅಂತ ಹೇಳಿದ್ರು. ಬಂದೆ. ಫುಲ್ಲು ರಶ್ಶು. ಬಸ್ ಸ್ಟ್ಯಾಂಡ್ ಹತ್ರ ಹೋಗೋ ಅಷ್ಟರಲ್ಲಿ ಬಸ್ಸು ಇಲ್ಲ, ಕ್ಯಾಬು ಇಲ್ಲ, ಮೆಟ್ರೋನೂ ಇಲ್ಲ, ಏನಿಲ್ಲ. ಜನ ರಾಶಿ ಫುಲ್ಲು. 11 ಜನ ಸಾವಾಗಿದೆ ಅಂತ ಗೊತ್ತಾಯಿತು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ವ್ಲಾಗ್ನ ನಾವು ಇಲ್ಲೇ ಎಂಡ್ ಮಾಡ್ತಾ, ನಾವು ಒಂದು ಹ್ಯೂಮನ್ ಸಿವಿಕ್ ಸೆನ್ಸ್ನ ಬೆಳೆಸ್ಕೋಬೇಕಂತ ಎಲ್ಲರ ಹತ್ರ ಕೇಳ್ಕೊಂಡು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ ಗೈಸ್. ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಎಂಡ್ ಮಾಡೋಣ ಗೈಸ್. ಬಾಯ್.